ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜುಲೈ 4ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಮತ್ತೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 326 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ ಅಷ್ಟೇ 83 ಪಾಯಿಂಟ್ ಅಪ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ಮತ್ತೆ 15,800 ಲೆವೆಲ್ನ ಮೇಲೆ ಈಗ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಫ್ಟಿಗೆ ಈಗಲೂ ಕೂಡ 15,900 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ನಿಫ್ಟಿ ಏನಾದರೂ 15,900 ಮೇಲೆ ಕ್ಲೋಸಿಂಗನ್ನು ಕೊಟ್ಟರೆ ಮತ್ತೆ ನಮಗೆ 16,300ವರೆಗೂ ನಿಫ್ಟಿ ಹೋಗೋದು ಕಾಣಿಸ್ಬೋದು. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 400 ಪಾಯಿಂಟ್ಗಳ ಅಪ್ ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನೋಡೋದಕ್ಕೆ ಸಿಕ್ತು. ನಮಗೆ ಶುಕ್ರವಾರ ಮಾರ್ಕೆಟ್ನಲ್ಲಿ ಯಾವ ರೀತಿ ಒಂದು ಟ್ರೇಡಿಂಗ್ ನಡೆದಿತ್ತು, ಸೇಮ್ ಅದೇ ರೀತಿಯ ಮಾರ್ಕೆಟ್ ಮೊಮೆಂಟಮ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 50 ಬೆಳಗಿನ ಸೆಷನ್ ಅಲ್ಲಿ 15,700 ಕೆಳಗಡೆ ಟ್ರೇಡ್ ಆಗ್ತಿತ್ತು. ಅದಾದ್ಮೇಲೆ ಒಳ್ಳೆ ಒಂದು ಮೊಮೆಂಟಮ್ ನಿಫ್ಟಿ 50 ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ ಡೇ ಹೈ ಹತ್ರ ನಿಫ್ಟಿ 50 ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದೊಂದು ಪಾಸಿಟಿವ್ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಶುಕ್ರವಾರ ಕೂಡ ಇದೇ ರೀತಿ ಆಗಿತ್ತು. ಮಾರ್ನಿಂಗ್ ಸೆಷನ್ ಅಲ್ಲಿ ನಿಫ್ಟಿ ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಅದಾದ್ಮೇಲೆ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೇಮ್ ಅದೇ ರೀತಿಯ ಪ್ಯಾಟರ್ನ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 50ಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಗಮನಿಸಿದಾಗ ಇವತ್ತು FMCG ಸೆಕ್ಟರ್ನ ಸ್ಟಾಕ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. HUL, ಬ್ರಿಟಾನಿಯಾ, ITC ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ನೊಂದಿಗೆ ಕ್ಲೋಸ್ ಆಗಿದೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ ಆಗಿರುವಂತಹ ಇಂಡಸ್ಇಂಡ್ ಬ್ಯಾಂಕ್ ಹಾಗೆ ICICI ಬ್ಯಾಂಕಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ನೋಡೋದಕ್ಕೆ ಸಿಗ್ತದೆ. JSW ಸ್ಟೀಲ್, ಟಾಟಾ ಸ್ಟೀಲ್ ಎರಡು ಕೂಡ ಇವತ್ತು ಟಾಪ್ ಲೂಸರ್ಸ್ ಆಗಿದ್ದಾವೆ. ONGC ಅಲ್ಲಿ ಫಾಲ್ ಕಂಟಿನ್ಯೂ ಆಗ್ತಿದೆ. ವಿಂಡ್ಫಾಲ್ ಟ್ಯಾಕ್ಸಸ್ ಬಿದ್ದಿರೋ ಕಾರಣ ONGC ತನ್ನ ಒಂದು ನೆಗೆಟಿವ್ ಸೈಡ್ ಅನ್ನು ಕಂಟಿನ್ಯೂ ಮಾಡ್ತಿದೆ. ಹಾಗೆ TCS ನಲ್ಲೂ ಕೂಡ ಇವತ್ತು 2.5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಸಿಪ್ಲಾ ಕೂಡ ಆಲ್ಮೋಸ್ಟ್ 2% ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. TCS ತಮ್ಮ 2023 ಫೈನಾನ್ಷಿಯಲ್ ಇಯರ್ನ Q1 ರಿಸಲ್ಟ್ ಅನ್ನ ಜುಲೈ 8ಕ್ಕೆ ಡಿಕ್ಲೇರ್ ಮಾಡ್ತಾರೆ. ಫಸ್ಟ್ ಕಂಪನಿ ಇದು Q4 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಿರೋದು. ಅದಾದ್ಮೇಲೆ ನಮಗೆ ಅವೆನ್ಯೂ ಸೂಪರ್ ಮಾರ್ಟ್ಸ್ನ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಇನ್ಫೋಸಿಸ್ ಈ ಬಾರಿ ಸ್ವಲ್ಪ ಲೇಟ್ ಆಗಿ ತಮ್ಮ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. ಜುಲೈ 24ಕ್ಕೆ ಇನ್ಫೋಸಿಸ್ನ Q1 ರಿಸಲ್ಟ್ ಡಿಕ್ಲೇರ್ ಆಗುತ್ತೆ. Q1 ನಲ್ಲಿ ಖಂಡಿತವಾಗ್ಲೂ IT ಕಂಪನಿಗಳ ಮೇಲೆ ಮಾರ್ಜಿನ್ ಪ್ರೆಷರ್ ಇದ್ದೇ ಇರುತ್ತೆ. ಆಟ್ರಿಷನ್ ರೇಟ್ ಯಾವ ರೀತಿಯಲ್ಲಿ ಇದೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. US ಮತ್ತು ಯುರೋಪ್ನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಅದರ ಪ್ರೆಷರ್ ಕೂಡ IT ಕಂಪನಿಗಳ ಮೇಲೆ ನೋಡೋದಕ್ಕೆ ಸಿಗ್ಬೋದು. ರಿಸಲ್ಟ್ ನಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅನ್ನು ನಾವು ಇಡೋದಕ್ಕೆ ಆಗೋದಿಲ್ಲ. ಬಟ್ ಮ್ಯಾನೇಜ್ಮೆಂಟ್ ನ ಕಡೆಯಿಂದ ಯಾವ ರೀತಿಯ ಕಮೆಂಟ್ರಿ ಬರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. Q2, Q3 ನಲ್ಲಿ ಅವರ ರೆವೆನ್ಯೂ ಫೋರ್ಕಾಸ್ಟ್ ಯಾವ ರೀತಿಯಲ್ಲಿ ಇರುತ್ತೆ, ಇದನ್ನೆಲ್ಲ ನಾವು ಗಮನಿಸಬೇಕಾಗುತ್ತೆ. ರಿಸಲ್ಟ್ ನಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ಬಟ್ ಕಮೆಂಟ್ರಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. IT ಕಂಪನಿಗಳಿಗೆ ಒಂದು ಪಾಸಿಟಿವ್ ನ್ಯೂಸ್ ಅಂದ್ರೆ ಇಂಡಿಯನ್ ರುಪಿ US ಡಾಲರ್ನ ಮುಂದೆ ತುಂಬಾನೇ ಲೋವರ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಿದೆ. IT ಕಂಪನಿಗಳು ಹೆಚ್ಚಿನ ಒಂದು ರೆವೆನ್ಯೂ ಅನ್ನ US ಮತ್ತೆ UK ಇಂದ ಪಡ್ಕೊಳ್ಳೋದ್ರಿಂದ ಕರೆನ್ಸಿ ಕನ್ವರ್ಷನ್ ಆಗುವಾಗ ಹೆಚ್ಚಿನ ಒಂದು ರೆವೆನ್ಯೂ ಗಳಿಸುವಂತ ಸಾಧ್ಯತೆಗಳು IT ಕಂಪನಿಗಳಿಗೆ ಇರುತ್ತೆ. ಬಟ್ ಈ ರೀತಿಯಲ್ಲಿ ರೂಪಾಯಿಯ ಮೌಲ್ಯ ಡಾಲರ್ನ ಮುಂದೆ ಕುಸಿತಾ ಹೋದಾಗ ಇಂಡಿಯನ್ ಎಕಾನಮಿಗೆ ಅದು ಅಷ್ಟು ಪಾಸಿಟಿವ್ ಆಗೋದಿಲ್ಲ. ಬಟ್ ಖಂಡಿತವಾಗ್ಲೂ IT ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಈಗ ನಮಗೆ $1ಗೆ 79 ರೂಪಾಯಿ ಹತ್ತತ್ರ ಟ್ರೇಡಿಂಗ್ ಕಾಣಿಸ್ತಿದೆ. ತುಂಬಾನೇ ಲೋವರ್ ಸೈಡ್ ಅಲ್ಲಿ ಇಂಡಿಯನ್ ರುಪಿ ಟ್ರೇಡ್ ಆಗ್ತಿದೆ. HDFC ಲಿಮಿಟೆಡ್ ಹಾಗೆ HDFC ಬ್ಯಾಂಕ್ ನ ಮರ್ಜರ್ಗೆ BSE ಮತ್ತೆ NSE ಕಡೆಯಿಂದ ನೋ ಅಬ್ಜೆಕ್ಷನ್ ಲೆಟರ್ ಸಿಕ್ಕಿದೆ. RBI ಕಡೆಯಿಂದ ಆಲ್ರೆಡಿ ಇವರಿಗೆ ಪರ್ಮಿಷನ್ ಸಿಕ್ಕಿತ್ತು. BSE NSE ಕೂಡ ಈಗ ಒಂದು ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ NCLT ಮತ್ತೆ CCI ಅಪ್ರೂವಲ್ ಅನ್ನ ಕೊಟ್ಟರೆ HDFC ಬ್ಯಾಂಕ್ ಮತ್ತೆ HDFC ಲಿಮಿಟೆಡ್ ನ ಮರ್ಜರ್ ಆಗುತ್ತೆ. ಈ ಒಂದು ಮರ್ಜರ್ಗೆ ಇನ್ನು ನಮಗೆ 12ರಿಂದ 15 ತಿಂಗಳ ಸಮಯ ಆಗ್ಬೋದು. ಏಪ್ರಿಲ್ ನಲ್ಲಿ ಈ ಒಂದು ಮರ್ಜರ್ ಅನ್ನ ಅನೌನ್ಸ್ ಮಾಡಿದ್ರು, ಏಪ್ರಿಲ್ 2022ರಲ್ಲಿ. ನಮಗೆ ಜೂನ್ ಜುಲೈ 2023 ಒಳಗಾಗಿ HDFC ಬ್ಯಾಂಕ್ ಮತ್ತೆ HDFC ಲಿಮಿಟೆಡ್ ಮರ್ಜ್ ಆಗೋದು ಕಾಣಿಸಬಹುದು. ಈ ಒಂದು ಮರ್ಜರ್ನ ನಂತರ ಕೇವಲ HDFC ಬ್ಯಾಂಕ್ ಮಾತ್ರ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗುತ್ತೆ. ಹಾಗೆ ಇಂಡಿಯನ್ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ HDFC ಬ್ಯಾಂಕ್ ಒಂದು ಪವರ್ ಹೌಸ್ ಕೂಡ ಆಗುತ್ತೆ. ಏನಕ್ಕೆ ಎರಡು ಕಂಪನಿಗಳ ಮಾರ್ಕೆಟ್ ಕ್ಯಾಪ್ಸ್ ನಿಮಗೆ ಮರ್ಜ್ ಆಗೋದು ಕಾಣಿಸುತ್ತೆ. ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಆಲ್ರೆಡಿ ಇವರು ಶೇರ್ ಸ್ವಾಪ್ ರೇಷಿಯೋನ ಕೂಡ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಬಳಿಯಲ್ಲಿ HDFC ಲಿಮಿಟೆಡ್ ನ 25 ಶೇರ್ಸ್ ಇದ್ರೆ HDFC ಬ್ಯಾಂಕ್ ನ 42 ಶೇರ್ಸ್ ನಿಮಗೆ ಸಿಗುತ್ತೆ. ಬ್ಯಾಲೆನ್ಸಿಂಗ್ ಗೋಸ್ಕರ ಈ ಒಂದು ಮರ್ಜ್ ರೇಷಿಯೋ ನಿಮಗೆ ಕಾಣಿಸ್ತಿದೆ. ನಿಮ್ಮ ಬಳಿಯಲ್ಲಿ 4-5 HDFC ಲಿಮಿಟೆಡ್ ನ ಶೇರ್ಸ್ ಇದ್ರೂ ಕೂಡ HDFC ಬ್ಯಾಂಕ್ ನ ಶೇರ್ಗಳು ನಿಮಗೆ ಸಿಗುತ್ತೆ. ರೇಷಿಯೋನ ಬ್ಯಾಲೆನ್ಸ್ ಮಾಡಿ ಸ್ವಾಪ್ ಆಗುತ್ತೆ. ಹೆಚ್ಚಿನ ಅಮೌಂಟ್ ಏನು ಮಿಕ್ಕುತ್ತೆ ಅದನ್ನು ಅವರು ನಿಮ್ಮ ಬ್ಯಾಂಕ್ಗೆ ಕ್ರೆಡಿಟ್ ಮಾಡ್ತಾರೆ. ಬಟ್ ಈ ಒಂದು ಮರ್ಜರ್ ಆಗೋದಕ್ಕೆ ನಮಗೆ ಇನ್ನು 12ರಿಂದ 15 ತಿಂಗಳ ಸಮಯ ಆಗುತ್ತೆ. ಅಲ್ಲಿವರೆಗೂ ಎರಡು ಕಂಪನಿಗಳು ಸೆಪರೇಟ್ ಆಗಿ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಹಾಗೆ ಅವರ ರೆವೆನ್ಯೂ ಕೂಡ ಅಷ್ಟೇ ಸೆಪರೇಟ್ ಆಗಿ ಡಿಸೈಡ್ ಆಗುತ್ತೆ. ಈಗ HDFC ಲಿಮಿಟೆಡ್ 2200 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. HDFC ಬ್ಯಾಂಕ್ ಲಿಮಿಟೆಡ್ 1350 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಈ ಒಂದು ಲೆವೆಲ್ ಅಲ್ಲಿ ನಾನು HDFC ಲಿಮಿಟೆಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ. 25 ಶೇರ್ಗಳನ್ನ HDFC ಲಿಮಿಟೆಡ್ ಅಲ್ಲಿ ಬೈ ಮಾಡ್ತೀನಿ ಅಂದ್ರೆ 55,000 ಇನ್ವೆಸ್ಟ್ಮೆಂಟ್ ಅನ್ನು ನೀವು ಮಾಡಬೇಕಾಗುತ್ತೆ. 12 ತಿಂಗಳಾದ್ಮೇಲೆ ನಿಮಗೆ ಶೇರ್ ಸ್ವಾಪ್ ರೇಷಿಯೋ ನೋಡೋದಕ್ಕೆ ಸಿಕ್ತಾಗ ಈಗಿನ ಪ್ರೈಸ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಈ ಒಂದು ಅಮೌಂಟ್ ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ ಅದು 56,700 ರೂಪಾಯಿ ಆಗುತ್ತೆ. ಅಂದ್ರೆ 25 HDFC ಲಿಮಿಟೆಡ್ ನ ಶೇರ್ಗಳ ಬದಲಾಗಿ ನಿಮಗೆ 42 HDFC ಬ್ಯಾಂಕ್ ಲಿಮಿಟೆಡ್ ನ ಶೇರ್ಗಳು ಸಿಗುತ್ತೆ. ಈಗಿನ ಪ್ರೈಸ್ ಅಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ರೆ 56,700 ರೂಪಾಯಿ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅಂದ್ರೆ 1,700 ರೂಪಾಯಿ ಪ್ರಾಫಿಟ್ ನಿಮಗೆ 25 ಶೇರ್ಗಳಲ್ಲಿ ಸಿಗುತ್ತೆ. ಹೆಚ್ಚಿನ ಒಂದು ಗೇನ್ಸ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟ್
ಮಾಡೋದು ಕಷ್ಟ ಆಗುತ್ತೆ. ಹಾಗೆ ನಿಮಗೆ ರೆಕಾರ್ಡ್ ಡೇಟ್ ಹತ್ರ ಬರ್ತಾ ಬರ್ತಾ ಪ್ರೈಸ್ ಕೂಡ ಒಂದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು 5-6 HDFC ಲಿಮಿಟೆಡ್ ನ ಶೇರ್ ಗಳನ್ನ ಕೇವಲ ಈ ಒಂದು ಮರ್ಜರ್ ಗೋಸ್ಕರ ಬೈ ಮಾಡ್ತೀನಿ ಅಂದ್ರೆ ಅಲ್ಲಿ ನಿಮಗೆ ಹೆಚ್ಚಿನ ಒಂದು ಗೇನ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಲಾಂಗ್ ಟರ್ಮ್ ಗೆ HDFC ಬ್ಯಾಂಕ್ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಸೊ ನೀವು HDFC ಲಿಮಿಟೆಡ್ ಅಥವಾ HDFC ಬ್ಯಾಂಕ್ ಯಾವ್ದ್ರಲ್ಲಿ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಗೌರ್ಮೆಂಟ್ ಆಯಿಲ್ ರಿಲೇಟೆಡ್ ಸ್ಟಾಕ್ ಗಳ ಮೇಲೆ ವಿಂಡ್ಫಾಲ್ ಟ್ಯಾಕ್ಸ್ ಅನ್ನು ಹಾಕಿದ್ರು. ಈ ಒಂದು ವಿಂಡ್ಫಾಲ್ ಟ್ಯಾಕ್ಸ್ ನ ನಂತರ JP Morgan ONGC ಅಲ್ಲಿ ತಮ್ಮ ಟಾರ್ಗೆಟ್ ಅನ್ನ ಕಟ್ ಮಾಡಿದ್ದಾರೆ. ಸೊ ಇದಕ್ಕೂ ಮುಂಚೆ ONGC ಅಲ್ಲಿ JP Morgan ಬೈ ರೇಟಿಂಗ್ ಅನ್ನ ಕೊಟ್ಟಿದ್ರು. ಸೊ ಈಗ ರೇಟಿಂಗ್ ಅನ್ನ ಡೌನ್ ಗ್ರೇಡ್ ಮಾಡ್ತಿದ್ದಾರೆ. ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟು ಅವರ ಒಂದು ಟಾರ್ಗೆಟ್ ಅನ್ನ 155 ರೂಪಾಯಿಗೆ ಫಿಕ್ಸ್ ಮಾಡ್ತಿದ್ದಾರೆ. ಸೊ ಈ ಮುಂಚೆ ಏನು ಟಾರ್ಗೆಟ್ ಅನ್ನ ಕೊಟ್ಟಿದ್ರು ಅಲ್ಲಿಂದ 26% ಅಷ್ಟು ಟಾರ್ಗೆಟ್ ಡೌನ್ ಗ್ರೇಡ್ ಆಗಿದೆ. ಹಾಗೆ ಗೋಲ್ಡ್ಮನ್ ಸ್ಯಾಶಸ್ ಕೂಡ ಅಷ್ಟೇ ONGC ಅಲ್ಲಿ ತಮ್ಮ ಟಾರ್ಗೆಟ್ ಅನ್ನ ಕಟ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಅವರು 285 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಈಗ ಅದನ್ನ ಕಟ್ ಮಾಡಿ 210ಕ್ಕೆ ಸೆಟ್ ಮಾಡ್ತಿದ್ದಾರೆ. ಟ್ಯಾಕ್ಸ್ ನಿಂದ ಒಂದು ಬ್ಯಾರಲ್ಗೆ $35-40 ನಷ್ಟು ಲಾಸ್ ONGC ಗೆ ಆಗುವಂತ ಸಾಧ್ಯತೆ ಇರುತ್ತೆ. ONGC ಒಂದು ಬ್ಯಾರಲ್ಗೆ $120 ಪ್ರೈಸ್ ಅನ್ನ ತಗೊಂಡ್ರೆ ಸೊ ಅವರು ಗೌರ್ಮೆಂಟ್ಗೆ ಇದರಲ್ಲಿ $35-40 ನಷ್ಟು ಟ್ಯಾಕ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಯೂಶಲಿ ಅವರು $80 ಗೆ ಒಂದು ಬ್ಯಾರಲ್ ನ ಸೆಲ್ ಮಾಡಿರೋ ರೀತಿಯಲ್ಲಿ ಆಗುತ್ತೆ. ಸೊ ಇದರಿಂದ ONGC ಗೆ ಯಾವುದೇ ರೀತಿಯ ಪ್ರಾಫಿಟ್ಸ್ ಹೆಚ್ಚಾಗಿ ಆಗೋದಿಲ್ಲ. ಸೊ ಈ ಒಂದು ಪ್ರಾಬ್ಲಮ್ ನಿಂದ ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನ ಡೌನ್ ಗ್ರೇಡ್ ಮಾಡ್ತಿದ್ದಾರೆ. ಈಗ ನಮಗೆ ONGC 126 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಏನಾದರೂ ಫಾಲೋ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ ONGC ಮತ್ತೆ $100 ಕೆಳಗಡೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅಕಸ್ಮಾತ್ ಕ್ರೂಡ್ ಆಯಿಲ್ ನ ಪ್ರೈಸಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಮತ್ತೆ ಕಾಣಿಸಿದ್ರೆ ONGC ಅಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಬರುವಂತ ಸಾಧ್ಯತೆ ಇರುತ್ತೆ. ಹಾಗೆ ಬ್ರೋಕರೇಜ್ಗಳು ಏನು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಅದು 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. ಸೊ ರಿಲಯನ್ಸ್ ಕೂಡ ಅಷ್ಟೇ ಆಯಿಲ್ ಅಂಡ್ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಬಟ್ ಇಲ್ಲಿ ಬ್ರೋಕರೇಜ್ಗಳು ಇನ್ನೂ ಕೂಡ ಬುಲ್ಲಿಶ್ ಆಗಿ ಇದ್ದಾರೆ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ವಿಂಡ್ಫಾಲ್ ಟ್ಯಾಕ್ಸ್ ನ ನಂತರ ರಿಲಯನ್ಸ್ ಶೇರ್ ಅಲ್ಲೂ ಕೂಡ ತಮ್ಮ ಒಂದು ಕವರೇಜ್ ಅನ್ನ ನಡೆಸಿದ್ದಾರೆ. ಸೊ ಜೆಫ್ರೀಸ್ ರಿಲಯನ್ಸ್ ಅಲ್ಲಿ ಇನ್ನೂ ಕೂಡ ಬೈ ಟ್ಯಾಗ್ ಅನ್ನ ಕೊಟ್ಟು 2900 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅವರು 3100 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ತಮ್ಮ ಒಂದು ಟಾರ್ಗೆಟ್ ಪ್ರೈಸ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸೊ ಒಂದು ಟನ್ಗೆ ಇಂಡಿಯನ್ ರುಪೀಸ್ ಅಲ್ಲಿ ನಾವು ಕನ್ಸಿಡರ್ ಮಾಡಿದಾಗ 23,230 ರೂಪಾಯಿ ಟ್ಯಾಕ್ಸಸ್ ಅಪ್ಲೈ ಆಗುತ್ತೆ. ಸೊ ಇದು ರಿಲಯನ್ಸ್ ನ ಆಯಿಲ್ ಅಂಡ್ ಕೆಮಿಕಲ್ ಬಿಸ್ನೆಸ್ ನ ರೆವೆನ್ಯೂ ಮೇಲೆ ಎಫೆಕ್ಟ್ ಅನ್ನ ಖಂಡಿತವಾಗ್ಲೂ ತರುತ್ತೆ. ಬಟ್ ಸ್ಟಿಲ್ ರಿಲಯನ್ಸ್ ನ 5G ಬಿಸ್ನೆಸ್ ಆಗಿರ್ಬೋದು, ರಿಟೇಲ್ ಬಿಸ್ನೆಸ್ ಆಗಿರ್ಬೋದು, ಸೊ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಈಗಲೂ ಕೂಡ ಬ್ರೋಕರೇಜ್ಗಳು ಬುಲ್ಲಿಶ್ ಆಗಿ ಇದ್ದಾರೆ. ಹಾಗೆ ಆಮ್ಕೆ ಗ್ಲೋಬಲ್ ಕೂಡ ಅಷ್ಟೇ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಇವರು ತಮ್ಮ ಟಾರ್ಗೆಟ್ ಪ್ರೈಸ್ ಅನ್ನ ಸ್ವಲ್ಪ ಕಮ್ಮಿ ಮಾಡಿ 2800 ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ. ಈಗ ನಮಗೆ ರಿಲಯನ್ಸ್ 2400 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ರಿಲಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಇಲ್ಲಿಂದ ಕೂಡ ರಿಲಯನ್ಸ್ ಅಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ನೋಮುರಾ ಕೂಡ ಅಷ್ಟೇ ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಸೊ ಇವರು ಕೂಡ ಅಷ್ಟೇ ಇದಕ್ಕೂ ಮುಂಚೆ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ರು. ಈಗ ಇವರು ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಸೊ ಮುಂಚೆ 2850 ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ರು. ಈಗ ಟಾರ್ಗೆಟ್ ಪ್ರೈಸ್ ಅನ್ನ ಸ್ವಲ್ಪ ಕಟ್ ಮಾಡಿದ್ದಾರೆ. 2800 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟು ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ತು. Q1 ನಲ್ಲಿ ಈ ಬ್ಯಾಂಕ್ ನ ಕಡೆಯಿಂದ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ಅನಲಿಸ್ಟ್ ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಇವರ ನೆಟ್ ಅಡ್ವಾನ್ಸಸ್ ಗಳು ತುಂಬಾನೇ ಜಾಸ್ತಿ ಆಗ್ತಿದೆ. ಹಾಗೆ ಟೋಟಲ್ ಡೆಪಾಸಿಟ್ ಏನಿದೆ ಅದು ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ರೈಸ್ ಆಗಿದೆ. ಕಾಸಾ ರೇಷಿಯೋದಲ್ಲೂ ಕೂಡ ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಲೋನ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿ ಆಗಿರೋದ್ರಿಂದ ಇಂಡಸ್ಇಂಡ್ ಬ್ಯಾಂಕ್ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಮೋತಿಲಾಲ್ ಓಸ್ವಾಲ್ ಇಲ್ಲಿ 1300 ಟಾರ್ಗೆಟ್ ಪ್ರೈಸ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಈಗ ಇಂಡಸ್ಇಂಡ್ ಬ್ಯಾಂಕ್ 832 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಿಗೆ ರೆಪೋ ರೇಟ್ ಇನ್ಕ್ರೀಸ್ ಏನಿದೆ ಅದು ಕೂಡ ಪಾಸಿಟಿವ್ ಆಗುತ್ತೆ. ಆ ಒಂದು ಕಾರಣದಿಂದ Q1 ಮತ್ತೆ Q2 ನಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಿಂದ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಿರ್ಲಾ ಸಾಫ್ಟ್ ನ ಮ್ಯಾನೇಜ್ಮೆಂಟ್ ಶೇರ್ ಬೈಬ್ಯಾಕ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಸೊ ಈ ಒಂದು ಶೇರ್ ಬೈಬ್ಯಾಕ್ ಗೆ ಅವರು ರೆಕಾರ್ಡ್ ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ. ಜುಲೈ 15 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಇದು ಜಸ್ಟ್ ರೆಕಾರ್ಡ್ ಡೇಟ್. ಇದಾದ್ಮೇಲೆ ಅವರು ಆಫರ್ ಡೇಟ್ ಅನ್ನ ಸೆಟ್ ಮಾಡ್ತಾರೆ. ಆಗ ನೀವು ಏನು ಶೇರ್ ಗಳನ್ನ ಹೋಲ್ಡ್ ಮಾಡ್ತಿರ್ತೀರಾ ಆ ಶೇರ್ ಗಳನ್ನ ನೀವು ಟೆಂಡರ್ ಮಾಡಬಹುದಾಗುತ್ತೆ. ಸೊ ಇಲ್ಲಿ ನೀವು ಜುಲೈ 13 ಒಳಗಾಗಿ ಶೇರ್ ಗಳನ್ನ ಬೈ ಮಾಡ್ಕೋಬೇಕಾಗುತ್ತೆ ಈ ಒಂದು ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಸೊ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳೋ ತರ ಕೇವಲ ಬೈಬ್ಯಾಕ್ ಅಂತ ಶೇರ್ ಗಳಲ್ಲಿ ಎಂಟ್ರಿಯನ್ನ ತಗೋಬೇಡಿ. ಆಲ್ರೆಡಿ ನೀವು ಶೇರ್ ಗಳನ್ನ ಹೋಲ್ಡ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗುತ್ತೆ. ಈಗ ನಮಗೆ ಬಿರ್ಲಾ ಸಾಫ್ಟ್ 345 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕಂಪನಿ ಸೆಟ್ ಮಾಡಿರುವಂತಹ ಬೈಬ್ಯಾಕ್ ಪ್ರೈಸ್ ಏನಿದೆ ಅದು ₹500 ಆಗಿರುತ್ತೆ. ಸೊ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ನೀವು ಇಲ್ಲಿ ಮಾಡ್ಕೋಬಹುದಾಗುತ್ತೆ. ಆಲ್ರೆಡಿ ಶೇರ್ ಅನ್ನ ಹೋಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ಒಂದು ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಜಸ್ಟ್ ಈಗ ರೆಕಾರ್ಡ್ ಡೇಟ್ ಅಷ್ಟೇ ಸೆಟ್ ಆಗಿರೋದು. ಕಂಪನಿ ಆಫರ್ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಆ ಆಫರ್ ಡೇಟ್ ಮುಗಿಯೋಷ್ಟರಲ್ಲಿ ನೀವು ನಿಮ್ಮ ಶೇರ್ ಗಳನ್ನ ಟೆಂಡರ್ ಮಾಡಬಹುದಾಗುತ್ತೆ. ಸೊ TCS ಯಾವ ರೀತಿಯಲ್ಲಿ ಬೈಬ್ಯಾಕ್ ಅನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಇದು ಟೆಂಡರ್ ಬೈಬ್ಯಾಕ್ ಆಗಿರುತ್ತೆ. ಅಂದ್ರೆ ನಿಮ್ಮ ಡಿಮ್ಯಾಟ್ ಅಲ್ಲಿ ಇರುವಂತಹ ಶೇರ್ ಗಳನ್ನ ನೀವು ಮ್ಯಾನ್ಯುಯಲ್ ಆಗಿ ಟೆಂಡರ್ ಮಾಡಬೇಕಾಗುತ್ತೆ. ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್ ಗೆ US FDA ಕಡೆಯಿಂದ ಅಬ್ಸರ್ವೇಷನ್ಸ್ ಬಂದಿದೆ.
ಫಾರ್ಮಾ ಕಂಪನಿಗಳಿಗೆ USFDA ಕಡೆಯಿಂದ ಈ ರೀತಿಯ ಅಬ್ಸರ್ವೇಷನ್ಸ್ಗಳು ರೆಗ್ಯುಲರ್ ಆಗಿ ಬರ್ತಿರುತ್ತೆ. ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ USFDA ಈ ರೀತಿಯ ಅಬ್ಸರ್ವೇಷನ್ಸ್ಗಳನ್ನು ಕೊಡ್ತಿರ್ತಾರೆ. ಆ ಅಬ್ಸರ್ವೇಷನ್ಸ್ಗಳನ್ನು ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ಯಾವ ರೀತಿಯಲ್ಲಿ ಅಡ್ರೆಸ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೂನ್ 27ರಿಂದ ಜುಲೈ 1ರವರೆಗೂ ಈ ಒಂದು ಇನ್ಸ್ಪೆಕ್ಷನ್ ನಡೆದಿದೆ. ಆ ಒಂದು ಇನ್ಸ್ಪೆಕ್ಷನ್ ನಲ್ಲಿ USFDA ಕೆಲವೊಂದಿಷ್ಟು ಅಬ್ಸರ್ವೇಷನ್ಸ್ಗಳನ್ನು ಹೇಳಿದ್ದಾರೆ. ಗ್ಲೆನ್ಮಾರ್ಕ್ ಫಾರ್ಮಾ ಈಗ 387ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತು ಸ್ಟಾಕ್ ನಲ್ಲಿ ನಮಗೆ 1.75% ಅಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಈ ರೀತಿಯ ಅಬ್ಸರ್ವೇಷನ್ಸ್ಗಳು ಫಾರ್ಮಾ ಕಂಪನಿಗಳಲ್ಲಿ ನೋಡೋದಕ್ಕೆ ಸಿಕ್ಕಿದಾಗ ಸ್ಟಾಕ್ ನಲ್ಲಿ ಸ್ವಲ್ಪ ಪ್ಯಾನಿಕ್ ನೋಡೋದಕ್ಕೆ ಸಿಗುತ್ತೆ. ಇಂಡಿಯಾದಲ್ಲಿ ಕೋಲ್ಗೆ ತುಂಬಾನೇ ಒಂದು ಡಿಮ್ಯಾಂಡ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಪವರ್ ಸೆಕ್ಟರ್ ನ ಕಂಪನೀಸ್ ಆಗಿರ್ಬೋದು, ಸ್ಟೀಲ್ ಸೆಕ್ಟರ್ ನ ಕಂಪನೀಸ್ ಆಗಿರ್ಬೋದು, ಕೋಲ್ಗಾಗಿ ತುಂಬಾನೇ ಹುಡುಕಾಟವನ್ನ ನಡೆಸಿದ್ದಾರೆ. ಹಾಗೆ ಕೋಲ್ ಇಂಡಿಯಾ ಕೂಡ ಅಷ್ಟೇ ಈ ಒಂದು ಡಿಮ್ಯಾಂಡ್ ಅನ್ನ ಮೀಟ್ ಮಾಡೋದಕ್ಕೋಸ್ಕರ ಒಳ್ಳೆ ಒಂದು ರೆಕಾರ್ಡ್ ಪ್ರೊಡಕ್ಷನ್ ಅನ್ನೇ ನಡೆಸಿದ್ದಾರೆ. ಈ ಒಂದು ಕ್ವಾರ್ಟರ್ ಅಲ್ಲಿ ಅವರ ಟೋಟಲ್ ಪ್ರೊಡಕ್ಷನ್ ಏನಿದೆ ಆಲ್ಮೋಸ್ಟ್ 160 ಮಿಲಿಯನ್ ಟನ್ಸ್ ಅಷ್ಟು ಆಗಿದೆ. ಸೊ ಇದೊಂದು ರೆಕಾರ್ಡ್ ಪ್ರೊಡಕ್ಷನ್ ಆಗಿರುತ್ತೆ ಒಂದು ಕ್ವಾರ್ಟರ್ನ ಡೇಟಾವನ್ನು ನಾವು ಕಂಪೇರ್ ಮಾಡಿದಾಗ. ಸೊ ಇಷ್ಟೆಲ್ಲ ಪ್ರೊಡಕ್ಷನ್ ಕೋಲ್ ಇಂಡಿಯಾ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಇನ್ನೂ ಕೂಡ ಇಂಡಿಯಾದಲ್ಲಿ ಕೋಲ್ ಶಾರ್ಟೇಜ್ ಆಗ್ತಿದೆ. ಕೋಲನ್ನು ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡಬೇಕಾಗಿರುವಂಥ ಸ್ಥಿತಿ ಕೂಡ ಇದೆ. ಕೋಲ್ ಇಂಡಿಯಾ ಈಗ 182ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಕೋಲ್ ಇಂಡಿಯಾ ಸ್ಟಾಕ್ ನಮಗೆ ಯೂಶಲಿ 200 ರೂಪಾಯಿ ಪ್ರೈಸ್ ವರೆಗೂ ಹೋಗುತ್ತೆ. ಮತ್ತೆ ಅಲ್ಲಿಂದ ಒಂದು ಕಲೆಕ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಡಿವಿಡೆಂಡ್ ಇನ್ವೆಸ್ಟ್ಮೆಂಟ್ ಅಂದಾಗ ಖಂಡಿತವಾಗ್ಲೂ ಕೋಲ್ ಇಂಡಿಯಾನ ಕನ್ಸಿಡರ್ ಮಾಡಬಹುದಾಗುತ್ತೆ. ITC ಒಂದು ಮೇಮ್ ಸ್ಟಾಕ್ ಆಗಿತ್ತು. 200 ರೂಪಾಯಿ ಮೇಲೆ ಹೋಗೋದಿಲ್ಲ, ಕೇವಲ 200 ರೂಪಾಯಿ ಹತ್ರನೇ ಟ್ರೇಡ್ ಆಗುತ್ತೆ ಅಂತ ತುಂಬಾ ಜನ ಇಲ್ಲಿ ಮೇಮನ್ನು ಮಾಡ್ತಿದ್ರು. ಬಟ್ ಈಗ ITCಯಲ್ಲಿ ಒಳ್ಳೆ ಒಂದು ರ್ಯಾಲಿ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಓವರ್ ಆಲ್ ಇವರ ಬಿಸ್ನೆಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಕ್ವಾರ್ಟರ್ 1 ಕೂಡ ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ ITC ನಮಗೆ 3 ಇಯರ್ ಐ ಹತ್ರ ಟ್ರೇಡ್ ಆಗ್ತಿದೆ. 292ರ ಪ್ರೈಸಲ್ಲಿ ITC ಟ್ರೇಡ್ ಆಗ್ತಿದೆ. ಬ್ರೋಕರೇಜ್ಗಳು ಕೂಡ ಅಷ್ಟೇ 315, 320ರ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡಬೇಕಾಗುತ್ತೆ ಕ್ವಾರ್ಟರ್ 1 ಯಾವ ರೀತಿಯ ರಿಸಲ್ಟ್ ಅನ್ನು ITC ಡಿಕ್ಲೇರ್ ಮಾಡ್ತಾರೆ ಅಂತ. ಸೊ ಇವರ ಸಿಗರೇಟ್ ಬಿಸ್ನೆಸ್ ನಲ್ಲಿ ಹೆಚ್ಚಿನ ಒಂದು ಇಂಪ್ರೂವ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಹೋಟೆಲ್ ಇಂಡಸ್ಟ್ರಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ. 2022ರ ಫೈನಾನ್ಷಿಯಲ್ ಇಯರ್ನಲ್ಲಿ ಆಲ್ಮೋಸ್ಟ್ 67 ಕಂಪನಿಗಳಿಗೆ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಸೊ ಈಗ ನಮಗೆ ಫಸ್ಟ್ ಹಾಫ್ನಲ್ಲಿ ಅಂದರೆ 6 ತಿಂಗಳಲ್ಲಿ ಕೇವಲ 16 IPOಗಳು ಮಾರ್ಕೆಟಲ್ಲಿ ಲಾಂಚ್ ಆಗ್ತಿರೋದು ಕಾಣಿಸ್ತಿದೆ. ಇನ್ನು ಆಲ್ಮೋಸ್ಟ್ 51 ಕಂಪನಿಗಳು ತಮ್ಮ IPOನ ತರಬೇಕಿದೆ. ಬಟ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರೋದ್ರಿಂದ ಗ್ಲೋಬಲ್ ಫ್ಯಾಕ್ಟರ್ಸ್ಗಳು ಅಷ್ಟಾಗಿ IPOಗಳಿಗೆ ಸಪೋರ್ಟ್ ಮಾಡದೇ ಇರೋ ಒಂದು ಕಾರಣದಿಂದ ಕಂಪನಿಗಳು IPOನ ತರೋದಕ್ಕೆ ಹಿಂಜರಿತಿದ್ದಾರೆ. ಸೊ ಮಾರ್ಕೆಟ್ನಲ್ಲಿ ಮತ್ತೊಂದು ರಿಕವರಿ ಬಂದಾಗ ಇನ್ನಷ್ಟು IPOಗಳು ಸಾಲಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.